ಹಾಯ್ ಹಾಲ್, ನಾನಿವತ್ತು ಗ್ರೇಪ್ಸ್ ಜ್ಯೂಸ್ ಮಾಡ್ಕೊತಿದ್ದೀನಿ. ಹೇಗೆ ಅಂತ ನಿಮಗೂ ತೋರಿಸ್ತೀನಿ. ತಿನ್ನೋದಕ್ಕೆ ಸ್ವೀಟ್ ಕಡಿಮೆ ಇದ್ದಾಗ, ಟೇಸ್ಟ್ ಇಲ್ಲದೆ ಇದ್ದಾಗ ಈ ರೀತಿ ಜ್ಯೂಸ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಗ್ರೇಪ್ಸ್ಗೆ ಒಂದು ಪಿಂಚ್ ಸಾಲ್ಟ್, ಸ್ವಲ್ಪ ಶುಗರ್, ಐಸ್ ಕ್ಯೂಬ್ ಆದರೂ ಹಾಕೋಬೋದು, ಇಲ್ಲಾಂದರೆ ನೀರಾದರೂ ಹಾಕೊಬೋದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಲೈಮ್ ಹಾಕೊಬೇಕು. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾವು ದೇವರ ಮಕ್ಕಳು, ದೇವರ ವಾಕ್ಯನ ಅಳವಡಿಸ್ಕೊಂಡಿದ್ದೀವಿ, ಸತ್ಯದಾರಿಲಿದ್ದೀವಿ. ಈ ಮಾತನ್ನ ಹೇಳೋರಿಗೆ ಒಂದು ಮಾತು ಹೇಳ್ತೀನಿ, ಕೆಲವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ನಿಜವಾಗ್ಲೂ ದೇವರ ವಾಕ್ಯನ ಅಳವಡಿಸ್ಕೊಂಡಿದ್ದೀವ ಅಂತ ಯೋಚನೆ ಮಾಡಿ. ಯಾಕಂದರೆ ವಾಕ್ಯನ ತಿಳ್ಕೊಳ್ಳೋದಕ್ಕೂ ಅದರಂತೆ ನಡೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ದೇವರಿಗೆ ಕೆಟ್ಟು ಕೋಪ ಬರೋ ಅಂಥ ವಿಷಯ ಅಂದರೆ ಅಹಂಕಾರ. ವಾಕ್ಯಗಳನ್ನು ಅಳವಡಿಸ್ಕೊಂಡಿದ್ರೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಇರೋದಿಲ್ಲ.